ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನಾನು ಒಂದು ಡ್ರಿಂಕ್ ಮಾಡ್ತಾ ಇದ್ದೇನೆ, ಜ್ಯೂಸ್ ಮಾಡ್ತಾ ಇದ್ದೇನೆ. ರಾ ಮ್ಯಾಂಗೋ ಮತ್ತು ಕುಕುಂಬರ್ದು ಜ್ಯೂಸ್ ಮಾಡ್ತಾ ಇದ್ದೇನೆ. ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದ ಜ್ಯೂಸ್ ಇದು. ಈ ಥರ ಏನಾದರೂ ಜ್ಯೂಸ್ ಮಾಡಿ ಕುಡಿಬೇಕಂತ ಅನಿಸ್ತದಲ್ಲ ಈ ಸೆಕೆಗೆ. ಈ ಥರ ಒಮ್ಮೆ ಜ್ಯೂಸ್ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಡಯಟ್ ಮಾಡುವವರಿಗೂ ಕೂಡ ತುಂಬ ಒಳ್ಳೆಯದು ಇದು. ರಾ ಮ್ಯಾಂಗೋ ಮತ್ತು ಕುಕ್ಕುಂಬರ್ ಎಲ್ಲ ಹಾಕಿ ಮಾಡುವಂಥದ್ದು ತುಂಬ ಒಳ್ಳೆಯದಾಗ್ತದೆ. ಇದನ್ನು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಲಿಂಬೆ ತಗೊಂಡಿದ್ದೇನೆ, ಒಂದು ದೊಡ್ಡ ಲಿಂಬೆ ತಗೊಂಡಿದ್ದೇನೆ. ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ನೋಡಿ ಒಂದು ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೇನೆ, ಕಟ್ ಮಾಡಿ ಇಟ್ಟಿದ್ದೇನೆ. ರಾ ಮ್ಯಾಂಗೋ ಮತ್ತು ಕುಕ್ಕುಂಬರ್ ನೋಡಿ, ಒಂದು ಅರ್ಧ ಕುಕ್ಕುಂಬರ್ ಉಂಟು ಇದರಲ್ಲಿ, ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಪ್ಪೆ ಏನು ತೆಗಿಲಿಲ್ಲ, ಹಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಸಬ್ಜಾ ಸೀಡ್ಸ್ ನೋಡಿ, ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಇದು ತುಂಬ ಒಳ್ಳೆಯದು. ಇದಕ್ಕೆ ಡಯಟ್ ಮಾಡುವವರಿಗೆಲ್ಲ ತುಂಬ ಒಳ್ಳೆಯದು, ಡಯಟ್ಗೆಲ್ಲ. ನೋಡಿ, ಈಗ ನಾನು ಮಿಕ್ಸಿ ಜಾರಿಗೆ ಮಾವಿನ ಕಾಯನ್ನು ಹಾಕ್ತಾ ಇದ್ದೇನೆ ಮತ್ತು ಕುಕ್ಕುಂಬರ್ ಕೂಡ ಹಾಕ್ಕೊಂಡೆ. ನೋಡಿ, ಪುದೀನ, ಒಂದು ತುಂಡು ಶುಂಠಿ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ, ಶುಂಠಿ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇದ್ದರೆ ಒಂದು ತುಂಡು ಶುಂಠಿ ಹಾಕ್ಕೊಳ್ಬೋದು. ನೋಡಿ, ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಒಂದು ದೊಡ್ಡ ಲಿಂಬೆ ಹಣ್ಣು ತಗೊಂಡಿದ್ದೇನೆ ನಾನು. ಒಂದು ದೊಡ್ಡ ಲಿಂಬೆ, ಬೀಜ ಎಲ್ಲ ತೆಗಿಬೇಕು, ಬೀಜ ಬಿದ್ದರೆ ಕಹಿ ಆಗ್ತದೆ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನೋಡಿ, ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ಒಂದು 4-5 ಐಸ್ ಕ್ಯೂಬನ್ನು ಹಾಕಿ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಎಲ್ಲ ಸಕ್ಕರೆ ಹಾಕ್ಕೊಂಡು ನೋಡಿ, ಹಾಕಿ ರುಬ್ಕೊಂಡು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೇನೆ ನಾನು. ಸೋಸ್ಕೊಳ್ಬೇಕು, ಇಲ್ಲಾದರೆ ಅದು ಸಿಕ್ತಿದ್ರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ನೋಡಿ, ಚೆನ್ನಾಗಿ ಸೋಸ್ಕೊಳ್ಬೇಕು. ಈ ಸೆಕೆಗೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಈ ಥರ ಮಾವಿನ ಕಾಯಿದು ಜ್ಯೂಸ್ ಉಂಟಲ್ಲ, ಇದು ಒಂಥರ ಹುಳಿ ಹುಳಿಯಾಗಿ ಮತ್ತು ಕುಕ್ಕುಂಬರ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಜ್ಯೂಸ್. ನೋಡಿ, ಈಗ ನಾನು ಸಬ್ಜಾ ಸೀಡ್ಸನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಜ್ಯೂಸ್. ಇದಕ್ಕೆ ನಾನು ಐಸ್ ಕ್ಯೂಬ್ ಹಾಕ್ತಾ ಇದ್ದೇನೆ. ನೋಡಿ, ಒಳ್ಳೆ ಹುಳಿ ಮಾವಿನಕಾಯಿ, ಒಂದು ಮಾವಿನಕಾಯಿದು ಜ್ಯೂಸ್ ಮಾಡಿದ್ದೇನೆ ನಾನು. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಜ್ಯೂಸ್. ಕುಕ್ಕುಂಬರ್ ಮತ್ತು ರಾ ಮ್ಯಾಂಗೋ ಹಾಕ್ಕೊಂಡು ಮಾಡಿರುವಂಥದ್ದು. ಒಂದು ತುಂಡು ಶುಂಠಿ ಹಾಕಿದರೆ ಫ್ಲೇವರ್ ಇನ್ನೂ ಚೆನ್ನಾಗಿರ್ತದೆ. ಶುಂಠಿ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಒಂದು ತುಂಡು ಶುಂಠಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ರಾ ಮ್ಯಾಂಗೋ ಕುಕ್ಕುಂಬರ್ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್.